ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನದ ದೇವರ ವಾಕ್ಯ ಶ್ರೀ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಯೇಸು ಸ್ವಾಮಿಯು ಅವರ ಕೂಡ ಮಾತನಾಡಿದ ಮೇಲೆ ಆಕಾಶಕ್ಕೆ ಹೊಯ್ಯಲ್ಪಟ್ಟು ದೇವರ ಬಲಭಾಗದಲ್ಲಿ ಆಸನಾರೂಢನಾದನು. ಈ ವಾಕ್ಯದ ಅರ್ಥವೇನೆಂದರೆ, ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಟ್ಟ ಸಮಯದಲ್ಲಿ ಅವರು ಎಲ್ಲಿ ಎತ್ತಲ್ಪಟ್ಟರು ಎಂಬುದಾಗಿ ನಿಮಗೆ ಪ್ರಶ್ನೆ ಇದೆಯೋ? ಹಾಗಾದರೆ ಇದು ನಿಮಗೆ ಉತ್ತರವಾಗುತ್ತದೆ. ಏನೆಂದರೆ, ಯೇಸು ಸ್ವಾಮಿಯು ನಮಗಾಗಿ ತಂದೆಯ ಬಲಭಾಗದಲ್ಲಿ ಕೂತುಕೊಂಡು ನಮಗಾಗಿ ಪ್ರಾರ್ಥನೆಗಳನ್ನು ಹಾಗೂ ವಿಜ್ಞಾಪನೆಗಳನ್ನು ಮಾಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವೋತ್ತಮನು, ಸರ್ವಶ್ರೇಷ್ಠನು, ಸರ್ವಜ್ಞನು, ಸರ್ವೋನ್ನತಿಯಾತನೇ, ನಿಮಗೆ ಸ್ತೋತ್ರಪ್ಪ. ಈ ಪ್ರಾರ್ಥನೆಯನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಹಾಗೆ ಈ ವಾಕ್ಯಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಮಗಾಗಿ ವಿಜ್ಞಾಪನೆಗಳನ್ನು ಪ್ರಾರ್ಥನೆ ಮಾಡುವಂಥ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಈ ವಾಕ್ಯವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಗೆ. ಆಮೇನ್.